ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ. ಇದನ್ನು ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀನಿ. ಇದು ನಮ್ಮ ಮನೆಗಳಲ್ಲೂ ಆಗ್ತಾ ಇರುತ್ತೆ. ಅಂದರೆ ತಲೆನೋವು ಅಂದ ತಕ್ಷಣ ಯಾವುದೋ ಒಂದು ನೋವಿನ ಮಾತ್ರೆನ ತೊಗೊತೀವಿ, ನುಂಗ್ಬಿಡ್ತೀವಿ. ಆದರೆ ನಿಮಗೆ ಗೊತ್ತಾ, ಅಂಥ ಮಾತ್ರೆಗಳನ್ನ ನಾವು ಊಟ ತಿಂದು ತಗೋಬೇಕಾ, ಖಾಲಿ ಹೊಟ್ಟೆಲಿ ತಗೋಬೇಕಾ ಅಂತ? ಯಾಕಂದರೆ ನೀವು ತಗೊಳ್ಳೋದ ಆಧಾರದ ಮೇಲೆ ಸೈಡ್ ಎಫೆಕ್ಟ್ಸು ಮತ್ತು ಡ್ರಗ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ನಿಂತಿರುತ್ತೆ. ಸೊ ಒಂದಷ್ಟು ಮಾತ್ರೆಗಳು ಈಗ ಯಾವುದನ್ನು ಖಾಲಿ ಹೊಟ್ಟೆಲಿ ತಗೋಬೇಕು ಅಂತ ಅಂದರೆ, ಈ ಥೈರಾಯ್ಡ್ ಸಂಬಂಧಪಟ್ಟಂಥ ಮಾತ್ರೆಗಳು, ಈ ಐರನ್ ಸಪ್ಲಿಮೆಂಟ್ಸ್ಗಳು, ಜೊತೆಗೆ ಈ ಒಂದು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಮಾತ್ರೆಗಳನ್ನ ನಾವು ಖಾಲಿ ಹೊಟ್ಟೆಲಿ ತಗೋಬೇಕು. ಖಾಲಿ ಹೊಟ್ಟೆ ಅಂದರೆ ಏನು? ಅಟ್ಲೀಸ್ಟ್ 30 ನಿಮಿಷದಿಂದ 1 ಅವರ್, ಅದು ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ, ಆ ಥರ ನೀವು ನೆನ್ಪಿಟ್ಕೊಂಡು ತಗೋಬೇಕು. ಖಾಲಿ ಹೊಟ್ಟೆ ಅಂದ ತಕ್ಷಣ 5 ನಿಮಿಷ ನುಂಗ್ಬಿಟ್ಟು ಆಮೇಲೆ ಮೆಡಿಸನ್ ತಗೊಳ್ಳೋದ್ರಿಂದ ಆ ಮೆಡಿಸನ್ನು ವರ್ಕ್ ಆಗೋದಿಲ್ಲ. ಆ ವರ್ಕ್ ಆಗಲ್ಲ ಅಂದರೆ ಎಫೆಕ್ಟು ಕೊಡೋದಿಲ್ಲ. ಜೊತೆಗೆ ಅದು ಆ ಕೆಮಿಕಲ್ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಸುಮ್ಮನೆ ಡೆಪಾಸಿಟ್ ಆಗ್ತಾ ಹೋಗಿ ಬೇರೆ ಒಂದು ಸೈಡ್ ಎಫೆಕ್ಟ್ಸ್ನ ಗುರಿ ಮಾಡಿಕೊಡುತ್ತೆ. ಜೊತೆಗೆ ಯಾವನ್ನ ಊಟದ ಜೊತೆಗೆ ತೊಗೊಬೇಕು ಅಂದರೆ, ಈ ಆ್ಯಂಟಿಬಯೋಟಿಕ್ಸ್ ತೊಗೊತಿರಲ್ಲ, ಆ ಥರ ಯಾವುದೇ ನೋವಿನ ಮಾತ್ರೆಗಳನ್ನ ತೊಗೊತಿರಲ್ಲ, ಅಂಥವನ್ನ ನೀವು ಊಟದ ಜೊತೆಗೆ ಒಂದಷ್ಟು ಶುಗರ್ ಮಾತ್ರೆಗಳು, ಕೆಲವೊಂದು ಶುಗರ್ ಮಾತ್ರೆಗಳನ್ನ ನೀವು ಊಟದ ಜೊತೆಗೆ ತೊಗೋಬೇಕು. ಜೊತೆಗೆ ಸ್ಟಿರಾಯ್ಡ್ಸ್ ಅಂತ ಮಾತ್ರೆಗಳನ್ನ ನಾವು ಊಟದ ಜೊತೆಗೆ ತೊಗೋಬೇಕು. ಸೊ ಈ ಥರದವನು ನಾವು ಯಾವ ರೀತಿ ತೊಗೋತೀವಿ, ಹೆಂಗೆ ತೊಗೊತೀವಿ, ಯಾವ ಟೈಮಲ್ಲಿ ತೊಗೊತೀವಿ ಅನ್ನೋದ್ರ ಆಧಾರದ ಮೇಲೆ ನಿಮಗೆ ಆ ಮಾತ್ರೆ ವರ್ಕ್ ಆಗುತ್ತೆ, ಆ ಎಫೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಬರೀ ಮಾತ್ರೆ ನುಂಗ್ತಿರ್ತೀರಾ, ಆ ಒಂದು ಕೆಮಿಕಲ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ, ಬರೀ ಸೈಡ್ ಎಫೆಕ್ಟ್ಸ್ನ ಮಾಡ್ಕೊಳ್ತದೆ. ನೀವಾಗಿದ್ದರೆ ಯಾವ ಮಾತ್ರೆಗಳನ್ನ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ, ಅಂದರೆ ಯಾವ ಗೊತ್ತಿಲ್ಲದೆ ಹೆಂಗೆ ತೊಗೊಂಡಿದ್ದೀರಾ ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಯಾವಾಗಲೂ ಮಾತ್ರೆಗಳನ್ನ ಕೇರ್ಫುಲ್ಲಾಗಿ ತಗೊಳ್ಳಿ, ಹೆಲ್ದಿಯಾಗಿರಿ, ಸೇಫ್ಟಿಯಾಗಿರಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.